ಮಗುವನ್ನ ತಾಯಿಯೇ ಕೊಲೆ ಮಾಡಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಚನಾ ಸೇಠ್ ಸ್ಟೇಟ್ಮೆಂಟ್ ಅನ್ನ ಇದೀಗ ಪೊಲೀಸರು ಪಡೆದಿದ್ದಾರೆ. ವೆಂಕಟರಾಮನ್ ನನಗೆ ವಿಡಿಯೋ ಕಾಲ್ ಮಾಡಿದ್ದ, ಅಂದ್ರೆ ಗಂಡ, ಸುಚನಾ ಅವರ ಗಂಡ ವೆಂಕಟರಾಮನ್. ನಾನು ಮಗುವಿನ ಪ್ರಜ್ಞೆ ತಪ್ಪಿಸಲು ದಿಂಬಿನಿಂದ ಆತನ ಮುಖ ಒತ್ತಿದೆ, ಆದ್ರೆ ಮಗು ಚಿನ್ಮಯ್ ಸಾವನ್ನಪ್ಪಿತ್ತು ಅಂತ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಅನ್ನ ಹೇಳಿದ್ದಾಳೆ ತಾಯಿ ಸುಚನಾ. ತಪ್ಪೊಪ್ಪಿಕೊಂಡಿದ್ದಾಳೆ ತಾಯಿ ಸುಚನಾ. ವೆಂಕಟರಾಮನ್ ನನಗೆ ವಿಡಿಯೋ ಕಾಲ್ ಮಾಡಿದ್ದ, ಯಾಕಂದ್ರೆ ನಾವು ಡಿವೋರ್ಸ್ ಅಪ್ಲೈ ಕೂಡ ಮಾಡಿದ್ವಿ. ಎವ್ರಿ ಸಂಡೇ ಆತ ಮಗುವನ್ನ ವಿಡಿಯೋ ಕಾಲ್ ಮೂಲಕ ಮಾತನಾಡಬಹುದು ಅಂತ ಹೇಳಿ ನ್ಯಾಯಾಲಯ ಹೇಳಿತ್ತು. ಸೊ ಹಾಗಾಗಿ ಆತ ವಿಡಿಯೋ ಕಾಲ್ ಮಾಡಿದ್ದ. ಆ ಸಂದರ್ಭದಲ್ಲಿ ಅದನ್ನು ತಪ್ಪಿಸೋಕೆ ಹೋಗಿ ಈ ದುರಂತ ಆಗಿದೆ ಅಂತ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈ ಬಗ್ಗೆ ನೀಡ್ತಾ ಹೋಗ್ತಾರೆ. ಚಂದ್ರು, ಈ ಸುಚನಾ ತಪ್ಪೊಪ್ಪಿಕೊಂಡಿರೋದು ಏನು? ಯಾವೆಲ್ಲ ಸ್ಟೇಟ್ಮೆಂಟ್ ಅನ್ನ ಪೊಲೀಸರು ಪಡೆದಿದ್ದಾರೆ? ಸಭಾ ಖಂಡಿತವಾಗಿ ಏನು 2010ರಲ್ಲಿ ಈ ಏನು ಸುಚನಾ ಸೇಠ್ ಜೊತೆಗೆ ವೆಂಕಟರಮಣ ಅನ್ನುವಂಥವರು ಮದುವೆ ಆಗಿರ್ತಾರೆ. ಅದಾದ ನಂತರ 2019ರಲ್ಲಿ ಇವರಿಗೆ ಒಂದು ಗಂಡು ಮಗು ಜನಿಸಿರುತ್ತೆ. ಇದಾದ ನಂತರ 2020 ಇವರ ದಾಂಪತ್ಯದಲ್ಲಿ ಬಿರುಕು ಬಂದಿರುತ್ತೆ. ಈಗಾಗಲೇ ಏನು ಅವರು ದೂರ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ವಿಚ್ಛೇದನ ಪಡಿಲಿಕ್ಕೆ ಮುಂದಾಗ್ತಾರೆ. ವಿಚ್ಛೇದನ ಪಡಿಲಿಕ್ಕೆ ಮುಂದಾದಾಗ ಈಗಾಗಲೇ ಸಾಕಷ್ಟು ಕೇಸ್ಗಳನ್ನ ಕೂಡ ಅಟೆಂಡ್ ಮಾಡಿರ್ತಾರೆ, ಸಾಕಷ್ಟು ಬಾರಿ ನ್ಯಾಯಾಲಯ ಮುಂದೆ ಹೋಗಿರ್ತಾರೆ. ಆಗ ನ್ಯಾಯಾಲಯ ಒಂದು ಆದೇಶವನ್ನ ಕೂಡ ಕೊಟ್ಟಿರ್ತಾರೆ. ಏನು ವೆಂಕಟರಮಣ ಅನ್ನೋರು ಈ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಇರೋಲ್ಲ, ಅವರು ಬೇರೆ ಇಂಡೋನೇಷ್ಯಾದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಏನೋ ಬಿಸ್ನೆಸ್ ಕೆಲಸದ ಮೇಲೆ ಹೋಗಿ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಬಂದು ಒಂದು ಮನವಿಯನ್ನ ಮಾಡ್ಕೋತಾರೆ ನ್ಯಾಯಾಲಯದ ಮುಂದೆ. ನನಗೆ ನನ್ನ ಮಗುವನ್ನ ನೋಡ್ಲಿಕ್ಕಿದೆ, ನಾನು ನನ್ನ ಮಗುವಿನ ಜೊತೆ ಮಾತಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಬೇಡಿಕೆಯನ್ನ ಮನವಿಯನ್ನ ಸಲ್ಲಿಸ್ತಾರೆ ನ್ಯಾಯಾಲಯದ ಮುಂದೆ. ಹೀಗಾಗಿ ನ್ಯಾಯಾಲಯ ಅವರ ಮನವಿಯನ್ನ ಪುರಸ್ಕರಿಸಿ ಅವರಿಗೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡುತ್ತೆ. ಪ್ರತಿ ಭಾನುವಾರ ಅವರು ಅವರ ಮಗುವಿನ ಜೊತೆಯಲ್ಲಿ ವಿಡಿಯೋ ಕಾಲ್ ಮುಖಾಂತರ ಮಾತನಾಡಬಹುದು ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಏನು ಬೆಂಗಳೂರಿನಲ್ಲಿ ವಾಸವಿದ್ದಂತಹ ಸುಚನಾ ಸೇಠ್ ಮಗುವಿನ ಜೊತೆನೆ ಇರ್ತಾರೆ. ಅವರು ಒಂದು ಸ್ಟಾರ್ಟ್ಅಪ್ ಕಂಪನಿಯನ್ನು ಕೂಡ ಮಾಡಿಕೊಂಡು ಆ ಕಂಪನಿಯ ಸಿಇಒ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಮತ್ತೆ ಜೊತೆಗೆ ಪ್ರತಿದಿನ ಅಂದ್ರೆ ಪ್ರತಿ ಸಂಡೇ ಏನು ಮಗುವಿಗೆ ಜೊತೆಗೆ ಒಂದು ವಿಡಿಯೋ ಕಾಲ್ ನಲ್ಲಿ ತಂದೆ ಮಾತಾಡ್ತಾ ಇರ್ತಾರೆ. ಇದನ್ನ ತಾಯಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಜೊತೆಗೆ ಎಲ್ಲೊಂದ್ ಕಡೆ ಮಗು ನನಗಿಂತ ಜಾಸ್ತಿ ತಂದೆಯ ಜೊತೆಗೆ ಏನಾದ್ರೂ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡು ಮುಂದಿನ ದಿನಗಳಲ್ಲಿ ಮಗು ನಾನು ತಂದೆಯ ಜೊತೆನೆ ಇರಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರೆ ಎಲ್ಲೊಂದ್ ಕಡೆ ನನಗೆ ಕಷ್ಟ ಆಗ್ಬಿಡುತ್ತೆ. ನನ್ನ ಮಗುವನ್ನ ನಾನು ತುಂಬಾ ಹೆಚ್ಚಿಗೆ ಪ್ರೀತಿಸ್ತೇನೆ, ನನ್ನ ಮಗು ನನ್ನ ಜೊತೆಯಲ್ಲೇ ಇರಬೇಕು ಅನ್ನುವಂತಹ ಆತಂಕ ನನಗೆ ಕಾಡಿತ್ತು. ಈ ಹಿನ್ನೆಲೆಯಲ್ಲಿ ನಾನು ಬೆಂಗಳೂರಿನಿಂದ ಗೋವಾಕ್ಕೆ ನನ್ನ ಮಗುವನ್ನ ಕರ್ಕೊಂಡು ಹೋದೆ. ಆತ ಏನಾದ್ರೂ ವಿಡಿಯೋ ಕಾಲ್ ಮಾಡಿದ್ರೆ ನಾನು ಬೇರೆ ಕಡೆ ಇದ್ದೇನೆ, ಮತ್ತೆ ಔಟ್ ಆಫ್ ಸ್ಟೇಷನ್ ಇದ್ದೇನೆ ಅನ್ನುವಂತಹ ಸಬೂಬನ್ನ ಕೊಡ್ಬೋದು ಅನ್ನುವಂತಹ ಒಂದು ಆಲೋಚನೆ ಬರುತ್ತೆ ಅಂತ ಹೇಳ್ತಾರೆ. ಅದಾದ ನಂತರ ಅಂದ್ರೆ ಗೋವಾಗೆ ಮಗುವನ್ನ ಕರ್ಕೊಂಡೋಗಿ ಅಲ್ಲೊಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ ಮಗುವಿನ ಜೊತೆಯಲ್ಲಿ. ಇನ್ನು ಭಾನುವಾರ ಹತ್ರ ಬರುತ್ತೆ. ಮತ್ತೆ ಭಾನುವಾರ ಹತ್ರ ಬಂದಾಗ ಅವ್ರು ನನಗೆ ಕಾಲ್ ಮಾಡಿದಾಗ ನಾನು ಆ ಮಗುವನ್ನ ತೋರ್ಸ್ಬೇಕಾಗತ್ತೆ. ಮಗು ಎಲ್ಲಿ ತಂದೆ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಮತ್ತೆ ಅಟ್ಯಾಚ್ಮೆಂಟ್ ಶುರು ಆಗುತ್ತೆ, ಅಥವಾ ಪ್ರತಿಯೊಂದು ಅಪ್ಡೇಟ್ ಅನ್ನ ಮಗು ಅಪ್ಪನಿಗೆ ಕೊಟ್ಟು ಬಿಡುತ್ತೇನೋ ಅನ್ನುವಂತಹ ಭಯದಲ್ಲಿ ಆ ಮಗುವನ್ನ ಪ್ರಜ್ಞೆ ತಪ್ಪಿಸ್ಲಿಕ್ಕೋಸ್ಕರ ನಾನು ಪಿಲ್ಲೋ ಅನ್ನ ಯೂಸ್ ಮಾಡಿ ಮಗುವನ್ನ ಒಂದು ಮುಖಕ್ಕೆ ಪ್ರೆಸ್ ಮಾಡಿದೆ. ಆಗ ಮಗು ಪ್ರಜ್ಞೆ ತಪ್ಪುತ್ತೆ ಅಂತ ಅನ್ಕೊಂಡ್ರೆ ಅದು ಏನು ಮೃತ ಹೊಂದಿತ್ತು, ಅದು ನನಗೆ ಗೊತ್ತಾಗ್ಲಿಲ್ಲ. ಜೊತೆಗೆ ಅದಾದ ನಂತರ ಕೆಲವೇ ಕ್ಷಣಗಳಲ್ಲಿ ನಾನು ಆ ಮಗುವನ್ನ ಎಬ್ಬರಿಸ್ಲಿಕ್ಕೂ ಕೂಡ ಪ್ರಯತ್ನ ಪಟ್ಟೆ, ಆದ್ರೆ ಮಗು ಎದ್ದೊಳ್ಳಿಲ್ಲ. ಜೊತೆಗೆ ನಾನು ಕೂಡ ಅಂದ್ರೆ ಮೃತ ಹೊಂದಿರೋದು ನನ್ನ ಗಮನಕ್ಕೆ ಬರುತ್ತೆ. ಅದಾದ ನಂತರ ನಾನು ಕೂಡ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋಂತ ನಿಟ್ಟಿನಲ್ಲಿ ಕೈಯನ್ನ ಕುಯ್ಕೊಂಡು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದೆ. ಆದ್ರೆ ನನಗೆ ಅಂದ್ರೆ ಆತ್ಮಹತ್ಯೆಗೆ ಆಗ್ಲಿಲ್ಲ. ಹಾಗಾಗಿ ಎಲ್ಲೊಂದ್ ಕಡೆ ನನ್ಗೆ ಗಾಬರಿ ಆಗ್ಬಿಟ್ಟು ಮುಂದೆ ಏನು ತೋರಿಸಿದ ಅಂತ ಆಗಿ ನಾನು ನನ್ನ ಮಗುವನ್ನ ಸೂಟ್ ಕೇಸ್ ನಲ್ಲಿ ಅಂದ್ರೆ ಟ್ರಾಲಿ ಸೂಟ್ ಕೇಸ್ ಏನ್ ಬರುತ್ತೆ ಆ ಒಂದು ಸೂಟ್ ಕೇಸ್ ನಲ್ಲಿ ಪ್ಯಾಕ್ ಮಾಡ್ಕೊಂಡು ಎಸ್ಕೇಪ್ ಆಗ್ಲಿಕ್ಕೆ ಪ್ರಯತ್ನ ಪಟ್ಟೆ ಅನ್ನುವಂತಹ ಮಾಹಿತಿಯನ್ನ ಸದ್ಯಕ್ಕೆ ಪೊಲೀಸರ ಮುಂದೆ ತಪ್ಪೊಪ್ಪಿಗೆಯನ್ನ ಹೇಳಿಕೆ ಕೊಟ್ಟಿರುವಂತಹದ್ದು ಸುಚನಾ ಸೇಠ್ ಅವರು. ಸದ್ಯಕ್ಕೆ 6 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿರುವಂತಹ ಪೊಲೀಸರು ಮತ್ತಷ್ಟು ವಿಚಾರಣೆಯನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತಹದ್ದು. ಇನ್ನು ನಿನ್ನೆ ರಾತ್ರಿ ಮಧ್ಯರಾತ್ರಿ ಏನು ಮಗುವಿನ ಮೃತದೇಹ ಬೆಂಗಳೂರಿನ ಒಂದು ಯಶವಂತಪುರದಲ್ಲಿರುವಂತಹ ಬ್ರಿಗೇಡ್ ಗೇಟ್ ವೇ ರೆಸಿಡೆನ್ಸಿ ಅನ್ನುವಂತಹ ಅಪಾರ್ಟ್ಮೆಂಟ್ ಏನಿದೆ, ಈ ಒಂದು ಅಪಾರ್ಟ್ಮೆಂಟ್ಗೆ ರವಾನಿಸಲಾಗಿದೆ. ತಂದೆ ಏನು ಆ ಮೃತದೇಹವನ್ನ ರಿಸೀವ್ ಮಾಡಿದ್ದಾರೆ. ಇನ್ನು ಮಧ್ಯಾಹ್ನ 1:30 ಅಥವಾ 2 ಗಂಟೆಗೆ ಒಂದು ಮೃತದೇಹದ ಅಂತ್ಯಕ್ರಿಯೆ ಕೂಡ ಸಿದ್ಧತೆಗಳನ್ನ ಮಾಡ್ಕೊತಾ ಇರುವಂತಹದ್ದು. ಸದ್ಯಕ್ಕೆ ಸ್ಥಳೀಯ ಪೊಲೀಸರನ್ನು ಕೂಡ ಭದ್ರತೆಗೆ ಆಗಿ ಈಗ ನಿಯೋಜನೆ ಮಾಡಲಾಗಿದೆ. ಆ ಮಗುವನ್ನ ಈಗಾಗಲೇ ಮಗುವಿನ ಒಂದು ರೆಸಿಡೆನ್ಸ್ ಒಂದು ಬ್ರಿಗೇಡ್ ಗೇಟ್ ಏನಿದೆ, ಈ ಒಂದು ಬ್ರಿಗೇಡ್ ಗೇಟ್ ಬಗ್ಗೆ ಗೋವಾ ಪೊಲೀಸರು ಕೂಡ ಮಾಜರ್ ಮಾಡಿಕೊಂಡು ಹೋಗಿರುವಂತಹದ್ದು. ಸಭಾ, ಥ್ಯಾಂಕ್ ಯು ಚಂದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.